ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ಇದು ತುಂಬಾ ಬಿಸಿಲು ಅಲ್ವಾ, ತುಂಬಾ ಬಿಸಿಲು, ಸನ್ ಟ್ಯಾನ್ ಆಗುತ್ತೆ. ಅಂಡ್ ಬಿಸಿಲು ಅಷ್ಟೇ ಅಲ್ಲ, ವಾಟ್ ಎವರ್ ಮೇ ಬಿ ದ ಫೇಶಿಯಲ್ ಫ್ಲಾಸ್ ಏನೇ ಆಗಿರಬಹುದು ಅದನ್ನ ದೂರ ಮಾಡುತ್ತೆ. ಇವತ್ತು ನಾನು ತೋರಿಸುವಂತಹ ಈ ಒಂದು ಹೋಮ್ ರೆಮಿಡಿ ಅಂದ್ರೆ ಫೇಶಿಯಲ್ ಹೋಮ್ ಮೇಡ್ ಪ್ಯಾಕ್, ಫೇಸ್ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನ ಖಂಡಿತವಾಗಿಯೂ ನೀವು ದೂರ ಮಾಡ್ಕೋಬಹುದು. ಇದರಿಂದ ಏನೆಲ್ಲ ನಮಗೆ ಬೆನಿಫಿಟ್ಸ್ ಅಂತಂದ್ರೆ, ಸುಕ್ಕುಗಳು ಹೋಗುತ್ತೆ, ಮುಖದ ಮೇಲೆ ಸುಕ್ಕುಗಟ್ಟಿರುವಂತಹ ಮುಖ ಕೂಡ, ಮತ್ತೆ ಬ್ರೈಟನ್ ಅಪ್ ಆಗುತ್ತೆ. ಮುಖ ಇದು ಕಪ್ಪಾಗಿದ್ರೆ ಅದು ಕೂಡ ಬ್ರೈಟನ್ ಅಪ್ ಆಗುತ್ತೆ. ಅಂಡ್ ನಿಮ್ಗೆ ತುಂಬಾ ಹಳೆಯ ಕರಿಸಿಬ್ಬು, ಭಂಗು ಅಂತಾರಲ್ಲ, ಎಸ್ ಭಂಗು, ಆಮೇಲೆ ವೈಟ್ ಪ್ಯಾಚಸ್ ಇದ್ರು ಕೂಡ ಅದು ಕೂಡ ದೂರ ಆಗುತ್ತೆ. ಈ ಒಂದು ಬಿಸಿಲಿಗೆ ನಮ್ಗೆ ಸಂಟನ ಬಿಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಅನ್ನೋದು ಕೂಡ ದೂರ ಆಗುತ್ತೆ. ಅಂಡ್ ಮುಖದ ಮೇಲೆ ಚುಕ್ಕಿ ಬಂದಿರುತ್ತೆ, ಕೆಲವರಿಗೆ ಕೆಲವು ಹೆರಿಡಿಟಿಯಿಂದ ಕೂಡ ಬಂದಿರುತ್ತೆ, ಅದನ್ನು ಕೂಡ ದೂರ ಮಾಡ್ಕೋಬಹುದು. ನಾನಿವತ್ತು ತೋರಿಸುವಂತ ಈ ಒಂದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂತಹ ಪ್ಯಾಕ್ ನಿಂದ ಇದಕ್ಕೆ ತುಂಬಾನೇ ಈಸಿಯಾಗಿ ನಾವು ಮಾಡ್ಕೊಂಡ್ಬಿಡ್ಬೋದು. ಅಷ್ಟೇ ಅಲ್ಲ, ನಾನಿವತ್ತು ತೋರಿಸ್ತಾ ಇರುವಂತಹ ಈ ಫೇಶಿಯಲ್ ಇದು ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಕೊಡುತ್ತೆ ಅಂತ ಈಗಾಗಲೇ ಹೇಳಿದೆ. ನಾವು ಫಂಕ್ಷನ್ಸ್ ಹೋಗ್ಬೇಕಾ ಅಥವಾ ಯಾವ್ದಾದ್ರು ಹಬ್ಬ ಹರಿದಿನಗಳು ಇದ್ವಾ, ಏನಾದ್ರು ಮೊದಲು ಪಾರ್ಟೀಸ್ ಅಟೆಂಡ್ ಮಾಡ್ಬೇಕಾ, ಅಥವಾ ಈವನ್ ನೀವೇ ಒಂದು ವೇಳೆ ಬ್ರೈಡ್ ಆಗಿರ್ಬೋದು, ಬ್ರೈಡಲ್ ಗ್ಲೋ ಕೂಡ ಕೊಡುತ್ತೆ ಇದು. ಸೊ ತಕ್ಷಣ ಇದು ಮಾಡಿಕೊಂಡು ನೀವು ಹೊರಟ್ಬಿಟ್ರು ಕೂಡ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಸಿಗುತ್ತೆ. ಕಾಯಬೇಕು 1 or 2 days, 1 week, 15 days ಚಾಲೆಂಜ್ ಅಂತೂ ಅಲ್ಲ, ಖಂಡಿತವಾಗಿಯೂ 15 minutes ಚಾಲೆಂಜ್ ಇದು. 15 minutes ಚಾಲೆಂಜ್ ನಾನು ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ನೋಡ್ಕೊಂಬೋಣ. ಈಗ ಸ್ಟಾರ್ಟ್ ಮಾಡೋಣ ಈ ಒಂದು ಫೇಸ್ ಪ್ಯಾಕ್ ವಿಚ್ ಗಿವ್ಸ್ ಇನ್ಸ್ಟೆಂಟ್ ಬ್ರೈಟನಿಂಗ್. ಮೊದಲಿಗೆ ಒಂದು ಪಾತ್ರೆಯಲ್ಲಿ, ಒಂದು ಚಿಕ್ಕ ಪಾತ್ರೆ ತೆಗೆದುಕೊಳ್ಳಿ, ಅದರಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲು ತೆಗೆದುಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಬಿಸಿ ಆಗಬೇಕು. ಅದಾದ ನಂತರ ಹೀರೋ ಆಫ್ ದಿಸ್ ರೆಸಿಪಿ ಅಂತಾನೆ ಹೇಳ್ತೀನಿ, ಇದಕ್ಕೆ ನಾನು ನೋಡ್ಕೊಂಡು ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಹಾಲು ಬಿಸಿ ಆಗಿದೆ. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್, 1 ಸ್ಪೂನ್ ಜಸ್ಟ್ ಇದನ್ನೀಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಸೊ ದಟ್ ಇದರಲ್ಲಿ ಒಂದು ಕೂಡ ಲಂಪ್ಸ್ ಇರಬಾರ್ದು. ಈ ಟೈಮಲ್ಲಿ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಸ್ಟವ್. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದ ಲಾಸ್ಟ್ ಇಂಗ್ರೀಡಿಯೆಂಟ್, 1 ಸ್ಪೂನ್ ಹನಿ ಅಂದರೆ ಜೇನುತುಪ್ಪ. ಎಸ್, ಇದು ಆಲ್ಮೋಸ್ಟ್ ಆಗೋಯ್ತು ಫ್ರೆಂಡ್ಸ್. ಬೇಕಿದ್ರೆ ಸ್ವಲ್ಪ ಮೇಲೆ 1-2 ಸ್ಪೂನ್ ಅಷ್ಟು ಹಾಲು ಕೂಡ ಹಾಕೋಬಹುದು, ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಎಸ್, ಒಂದು ಕೂಡ ಲಂಪ್ಸ್ ಇಲ್ಲ. ದಿಸ್ ಇಸ್ ರೆಡಿ. ಈಗ ನಾನೊಂದು ಪುಟ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮಗೆ ತೋರಿಸ್ತೀನಿ. ವೆರಿ ಎಫೆಕ್ಟಿವ್ ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಕೊಡುವಂತಹ ಫೇಸ್ ಪ್ಯಾಕ್ ತುಂಬ ಈಸಿಯಾಗಿ ಮಾಡಿಕೊಂಡೆ. ನೀವು ನೋಡಿದ್ರಿ, ಇಂಗ್ರೀಡಿಯೆಂಟ್ಸ್ ಕೂಡ ನಿಮಗೆ ಗೊತ್ತಾಯಿತು. ಸೊ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಬೌಲಲ್ಲಿ ಮತ್ತೆ ನಿಮಗೆ ಬಂದು ಕಾಣ್ತೀನಿ. ಯು ಆಲ್ ಬಿ ವಿತ್ ಮೀ, ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ನೋಡ್ಕೊಂಬಂದ್ರಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಏನೇನೆಲ್ಲ ಯೂಸ್ ಮಾಡಿದೆ ಅಂತ. ನಿಜವಾಗಿಯೂ ರೈಸ್ ಫ್ಲವರ್ ಆಗಿರ್ಬೋದು, ಆ್ಯಂಡ್ ಹನಿ ಆಗಿರಬಹುದು, ಮಿಲ್ಕ್ ಆಗಿರ್ಬೋದು, ಇದು 3 ಕೂಡ ಸ್ಕಿನ್ಗೆ ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ನೀವು ಇದನ್ನು ಧಾರಾಳವಾಗಿ ಯಾವುದೇ ರೀತಿಯ ಮುಜುಗರ ಇಲ್ಲದೆ ನೀವು ಟ್ರೈ ಮಾಡಬಹುದು. ಆಲ್ ಸ್ಕಿನ್ ಟೈಪ್ಸ್ ಕೂಡ ನವರು ಕೂಡ ನೀವು ಟ್ರೈ ಮಾಡಬಹುದು ಫ್ರೆಂಡ್ಸ್, ವಿತೌಟ್ ಎನಿ ಹೆಸಿಟೇಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ಇದನ್ನ ಯಾವತ್ತೇ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಈಗ ಇದು ನನ್ನ ಕೈಯಲ್ಲಿ ರೆಡಿ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ಈಗಾಗಲೇ ಹೇಳಿದೆ, ಒಂದು ಕೂಡ ಈ ಒಂದು ಫೇಸ್ ಪ್ಯಾಕ್ ಅಲ್ಲಿ ಲಂಪ್ಸ್ ಇರಬಾರ್ದು, ಅಂದ್ರೆ ಗಂಟು ಇರಬಾರ್ದು. ಚೆನ್ನಾಗಿ ಇದನ್ನ ನೀವು ಮ್ಯಾಶ್ ಮಾಡ್ಕೋಬೇಕಾದ್ರೆ ಹಚ್ಚುವಾಗ ಕೂಡ ಒಂದು ರೀತಿ ಈ ರೀತಿ ನೀವು ಒಂದ್ಸಲ ಮಿಕ್ಸಪ್ ಮಾಡ್ಕೊಳ್ಳಿ. ಅಂಡ್ ಟೇಕ್ ಕೇರ್, ಇದು ಬಿಸಿಯಾಗಿರಬಾರ್ದು, ತಣ್ಣಗಾಗ್ಬಿಡ್ಬೇಕು, ಅಂದ್ರೆ ರೂಮ್ ಟೆಂಪರೇಚರ್ ಅಷ್ಟು ತಣ್ಣಗಾಗಿರ್ಬೇಕು. ಅದಾದ ನಂತರ ಇದನ್ನ ನೀವು ಧಾರಾಳವಾಗಿ ಅಪ್ಲೈ ಮಾಡ್ಕೋಬಹುದು. ಅಪ್ ಟು ಒಂದು 12 years ಮಕ್ಕಳಿಂದ ಹಿಡಿದು ಅಪ್ ಟು ನೀವು 70 years ತನಕ ಪ್ರತಿಯೊಬ್ರು ಗಂಡು ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ರು ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ
ರೆಡಿ ಇದೆ. ನಾನೀಗ ಹಚ್ಕೋತೀನಿ. ಫೇಸ್ ಪ್ಯಾಕ್, ಯಾವುದೇ ಒಂದು ಫೇಸ್ ಪ್ಯಾಕ್ ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಫೇಸ್ನ ವಾಶ್ ಮಾಡ್ಕೊಂಬಿಡಿ. ನಾನೀಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸ್ಟಿಕ್ಕರ್ನ ತಗೊತೀನಿ. ಜಸ್ಟ್ ಮುಖದ ಒಂದು ಮೇಕಪ್ ಆಗಲಿ ಏನೇನು ಡರ್ಟ್ ಆಗಲಿ ಏನೂ ಇರಬಾರ್ದು. ಸೊ ಇದನ್ನ ಹಚ್ಕೋತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಕೀಪ್ ಆನ್ ವಾಚಿಂಗ್. ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ಹಚ್ಕೊಳ್ತಾ ಇರುವಂತಹ ಈ ಫೇಸ್ ಪ್ಯಾಕ್ ಮುಖಕ್ಕೆ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಡೆಡ್ ಸೆಲ್ಸ್ನ ದೂರ ಮಾಡುತ್ತೆ. ಸ್ಕಿನ್ನಿಗೆ ಹನಿ ಹಾಕ್ಕೊಂಡಿರೋದ್ರಿಂದ ಅದರಲ್ಲಿರುವಂತಹ ಆ್ಯಕ್ಟಿವ್ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ಎಲ್ಲ ಕಪ್ಪು ಚುಕ್ಕೆಗಳನ್ನು ದೂರ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ನಾವು ಮಿಲ್ಕ್, ಅಕ್ಕಿ ಹಿಟ್ಟು ಹಾಗೂ ಹನಿ ಹಾಕ್ಕೊಂಡಿದ್ದೀವಿ ಅಲ್ವಾ. ಸೊ ಇದು ಎಲ್ಲರ ಮಿಶ್ರಣ ನಮಗೆ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ. ಇನ್ಸ್ಟೆಂಟ್ ಆಗಿರುವಂತಹ ಒಂದು ಬ್ರೈಟನ್ ಅಪ್ ಮಾಡುತ್ತೆ ಸ್ಕಿನ್. ಒಂದು ವೇಳೆ ಸನ್ ಟ್ಯಾನ್ ಆಗಿದ್ರೂ ಕೂಡ ಅದು ಕೂಡ ಶಾಶ್ವತವಾಗಿ ದೂರ ಮಾಡುತ್ತೆ ಫ್ರೆಂಡ್ಸ್. ಸೊ ಇದು ಆ್ಯಸ್ ಅ ಬ್ರೈಡಲ್ ಫೇಶಿಯಲ್ ಕೂಡ ನೀವು ಯೂಸ್ ಮಾಡಬಹುದು, ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ. ಮುಖಕ್ಕಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ಇದನ್ನ ಕೈಗಳಿಗೂ ಕೂಡ ಹಚ್ಕೊಳ್ತಾ ಇದ್ದೀನಿ ಹಾಗೂ ಹಸ್ತ ಅಂದರೆ ಪಾಲ್ಮ್ಸ್ ಕೂಡ ಹಚ್ಕೊಳ್ತಾ ಇದ್ದೀನಿ. ಸೊ ದಟ್ ಎಲ್ಲ ಈಕ್ವಾಲಿಟಿ ಫಾರ್ಮಿಟಿ ಆಗಿ ನನಗೆ ಕಾಂಪ್ಲೆಕ್ಷನ್ ಬರಬೇಕು ಅಂತ ನೀವು ನೋಡುತ್ತಾ ಇರ್ಬೋದು. ನಾನು ಕೂದಲಿಗೂ ಕೂಡ ಇದನ್ನ ಅಪ್ಲೈ ಮಾಡಿಕೊಂಡೆ. ಸೊ ಖಂಡಿತವಾಗಿಯೂ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಮುಖದ ಮೇಲಿರುವಂತಹ ಗುಳ್ಳೆಗಳನ್ನು ಕೂಡ ಇದು ಮಾಯ ಮಾಡಿಬಿಡುತ್ತೆ. ಸೊ ದಟ್ ಮುಖಕ್ಕೆ ಫ್ಲಾಲೆಸ್ ಸ್ಕಿನ್ ಕೊಟ್ಟು, ರೇಡಿಯಂಟ್ ಕೊಟ್ಟು, ಬ್ರೈಟ್ ಅಂದರೆ ವೈಟ್ ಸ್ಕಿನ್ ನೀವು ಪಡ್ಕೋಬಹುದು. ಸೊ ಯೂಸ್ ಮಾಡಿ. ನೀವು ನೋಡಿದ್ರಿ ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ. ಮಸಾಜ್ ಮಾಡ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನ ಬಿಸಿ ಮಾಡ್ಕೊಂಡಿದ್ವಿ. ಓಕೆ, ಹಾಲಲ್ಲಿ ಅದು ಕೂಡ. ಸೊ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಮಸಾಜ್ ಮಾಡ್ಕೋಬೇಕನ್ನೋ ಜಸ್ಟ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಉಳಿದಿರುವಂಥ ಒಂದು ಈ ಒಂದು ಪ್ಯಾಕ್ನ ನಾನು ಕೈಗಳಿಗೂ ಕೂಡ ಅಪ್ಲೈ ಮಾಡ್ಕೊಂಡೆ. ಕೈಗಳಿಗೆ ಮಾತ್ರ, ದಟ್ ಮೀನ್ಸ್ ಪಾಮ್ಸ್ಗೆ ಮಾತ್ರ ಲೈಟಾಗಿ ನಾನು ಮಸಾಜ್ ಮಾಡ್ಕೊಂಡೆ ಅಷ್ಟೇ. ಸೊ ಇದನ್ನ ನೀವು ಮಾಡ್ಕೊಳ್ಳಿ. ಇದಾದ ನಂತರ ಒಂದು 15 to 20 ಮಿನಿಟ್ಸ್ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಬಿಡಿ. ನಿಜವಾಗಿಯೂ ನಿಮಗೆ ಆಶ್ಚರ್ಯ ಆಗುತ್ತೆ, ವಾವ್ ಇದೇನಪ್ಪ ಮ್ಯಾಜಿಕ್ ಆಗೋಯ್ತಾ ಅಂತ. ಖಂಡಿತವಾಗಿಯೂ ಮ್ಯಾಜಿಕ್ ಆಗೇ ಆಗುತ್ತೆ. ನಾನು ಡೈರೆಕ್ಟ್ ಆಗೂ ಕೂಡ ನಿಮ್ಗೆ ತೋರಿಸ್ತೀನಿ ರಿಸಲ್ಟ್ ಏನಾಯ್ತು ಅಂತ. ಬಂದು ನಾನು ನಿಮ್ಗೆ ಕಾಣ್ತೀನಿ. ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ಸ್. ನಾನು ನಿಯರ್ಲಿ 15 to 20 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡೆ. ಯು ಕ್ಯಾನ್ ಸಿ ದ ಡಿಫರೆನ್ಸ್. ಜಸ್ಟ್ ನೀವು ರಿವೈಂಡ್ ಮಾಡ್ಕೊಂಡು ಹೋಗಿ, ಆ ಒಂದು ಸ್ಕಿನ್ಗೂ ಈ ಒಂದು ಸ್ಕಿನ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ನೋಡ್ಬೋದು. ನಾನು ಸಾಕ್ಷಿ ಸಮೇತ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ಪ್ರೂವ್ ಮಾಡ್ತಾ ಇದ್ದೀನಿ. ಸೊ ನಿಜವಾಗಿಯೂ ನನಗೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ, ಬ್ರೈಟನ್ ಅಪ್ ಆಗಿದೆ ಸ್ಕಿನ್. ಇದನ್ನ ವಾರಕ್ಕೆ ಒಂದು ಸಾರಿ ಮಾಡ್ಕೊಳ್ಳಿ ಸಾಕು, ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮುಪ್ಪನ್ನ ನೀವು ದೂರ ಮಾಡ್ಕೋಬಹುದು ಫ್ರೆಂಡ್ಸ್. ಖಂಡಿತವಾಗಿಯೂ ನೋಡಿ, ಅಂಥ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಖಂಡಿತವಾಗಿಯೂ. ಐ ಡೋಂಟ್ ನೋ ವಾಟ್ ಟು ಸೇ. ಯಾಕಂದ್ರೆ ಒಂದು ಆ ಅಕ್ಕಿ ಹಿಟ್ಟಿನಲ್ಲಿ ಇಷ್ಟು ತನಕ ನೀವು ಕೇಳಿದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಸೊ ಅದನ್ನ ನಾವು ಮನೆಯಲ್ಲೇ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಈಗ ಎಷ್ಟೋ ಮಾಮಾರ್ತ್ ಅದು ಇದು ಪ್ರಾಡಕ್ಟ್ಸ್ ತುಂಬಾ ಬಂದಿದೆ, ತುಂಬಾ ಕಾಸ್ಟ್ಲಿ ಕೂಡ. ಅದನ್ನು ಕೂಡ ಈ ರೀತಿ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ ಹಾಕೊಂಡೆ ಅವರು ಜಾಸ್ತಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ತುಂಬಾ ಹೈ ಕಾಸ್ಟ್ ಆಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ನಾವು ಮನೇಲೇ ತಯಾರು ಮಾಡ್ಕೋಬಹುದು, ಫ್ರೆಶ್ ಆಗಿ, ವಿತೌಟ್ ಎನಿ ಆಡೆಡ್ ಕೆಮಿಕಲ್ಸ್ ಇಲ್ಲದೆ, ಮಿಶ್ರಣ ಇಲ್ಲದೆ ಮಾಡ್ಕೊಂಡ್ಬಿಡ್ಬೋದು. ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಾನು ಈ ಮುಂಚೆನೆ ಹೇಳಿದ ಹಾಗೆ ಪ್ರತಿಯೊಬ್ಬರು it is suitable for all skin types, and it can be used by men and women, and even the 12 years kids ಇಂದ ಹಿಡಿದು up to 70 years adults ತನಕ ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ನಾನು ರಿಸಲ್ಟ್ ಕೂಡ ಕೊಟ್ಟಿದ್ದೀನಿ. ಸೊ ಇದನ್ನ ಖಂಡಿತವಾಗಿ ಇವತ್ತೇ ನೀವು ಯೂಸ್ ಮಾಡಿ. ಹಾಗೂ ಹೋಗ್ಬೇಡಿ, ಒಂದು ನಿಮಿಷ ನಿಂತ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ರಿ, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಬರೆಯೋದನ್ನ ಮರಿಬೇಡಿ. ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಕಾಮೆಂಟ್ಸ್ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್. ಖಂಡಿತವಾಗಿಯೂ ಟ್ರೈ ಮಾಡಿ. You all take care. Love you all.